ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹೊಸ ಸ್ಟಾಕ್ಗಳು ಬಂದಿದೆ. ಈ ವಿಡಿಯೋದಲ್ಲಿ ಬೀಡ್ಸ್ ಚೈನ್ಗಳು ಜಾಸ್ತಿ ತೋರಿಸ್ತೀನಿ, ಕಲೆಕ್ಷನ್ಸ್ ಜಾಸ್ತಿ ಬಂದಿದೆ. ಮತ್ತು ಸ್ಟಡ್ಸ್ಗಳಂತೂ ಹೆವಿ ಕಲೆಕ್ಷನ್ಸ್ ಬಂದಿದೆ ಈ ಸಲ. ಒಂದಾದ್ಮೇಲೆ ಒಂದು ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ, ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಈ ಚೈನು. ಎಷ್ಟು ಯುನೀಕ್ ಆಗಿದೆ ಗೊತ್ತಾ. ಇದರಲ್ಲೂ ಕೂಡ ತುಂಬ ತರಿಸಿದ್ದೀನಿ, ಯಾಕಂದರೆ ನನಗೆ ಇಷ್ಟ ಆಯ್ತು. ನಾನು ಒಂದು ಇಟ್ಕೊಂಡಿದ್ದೀನಿ, ಇದು ಆಲ್ರೆಡಿ ಇದು ನಾನು ಹಾಕಿದ್ದೀನಲ್ಲ, ಇದು ನನಗೆ ಅಂತ ಎತ್ತಿಟ್ಕೊಬಿಟ್ಟಿದ್ದೀನಿ. ಸೊ ತುಂಬ ಜನ ಕೇಳ್ತಾರಲ್ವ ಸೇಮ್ ಟು ಸೇಮು. ಸೊ ಹಾಗಾಗಿ ಸೇಮ್ ಪ್ಯಾಟ್ರನಲ್ಲೇ ಸುಮಾರು ತರಿಸಿದ್ದೀನಿ. ಈ ಬೀಡ್ಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ರಿಂಗ್ ಲೈಟ್ ಏನೂ ಯೂಸ್ ಮಾಡ್ತಾಯಿಲ್ಲ, ನ್ಯಾಚುರಲ್ ಸನ್ಲೈಟಲ್ಲಿ ವೀಡಿಯೋ ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಬೀಡ್ಸು. ಸಿಂಪಲ್ಲಾಗಿ ಇದೊಂದು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಆ್ಯಕ್ಚುಲಿ ಇದರಲ್ಲಿ ಪಿಂಕ್ ಕೂಡ ಇದೆ. ನಾನು ಪಿಂಕ್ ಸ್ಯಾರಿ ಹಾಕಿರೋದ್ರಿಂದ ಇದು ಮ್ಯಾಚ್ ಆಗ್ತಾಯಿದೆ ಅಂತ ಇದು ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದರಲ್ಲಿ ಯಾವ್ಯಾವ ಥರದ್ದಿದೆ ಅಂತ ತೋರಿಸ್ತೀನಿ. ಒಂದರಲ್ಲಿ ಒಂದೊಂದು ಥರ ಬೀಡ್ಸ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ನಿಮ್ಗೇನಾದರೂ ಇದನ್ನು ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ, ಫೋಟೋಸ್ ಶೇರ್ ಮಾಡ್ತೀವಿ ಯಾವ್ಯಾವ ಥರ ಪ್ಯಾಟ್ರನಲ್ಲಿ ಇದೆ ಅಂತ ಅಂದ್ಬಿಟ್ಟು. ನೋಡಿ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಪರ್ಲ್ ಆ್ಯಡ್ ಮಾಡಿದ್ದೀವಿ ಇಲ್ಲಿ ಮತ್ತು ಇಲ್ಲಿ. ಸೊ ಇದರಲ್ಲಿ ಬರೀ ಗೋಲ್ಡ್ ಕಲರ್ ಬೀಡ್ಸ್ ಇದೆ. ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ, ಜಾಸ್ತಿ ಇರೋದ್ರಿಂದ ಇದು ನೋಡಿ ಸ್ವಲ್ಪ ವೆಯ್ಟ್ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಇಲ್ಲಿ ಎರಡು ಬೀಡ್ಸ್ ಇದೆ, ಇಲ್ಲಿ 2 ಬೀಡ್ಸ್ ಇದೆ. 6 ಬೀಡ್ಸ್ ಅಷ್ಟೇ ಇರೋದು, ಆದರೆ ಇದರಲ್ಲಿ ಜಾಸ್ತಿ ಬೀಡ್ಸ್ ಇದೆ. ಈ ಥರ ಸ್ವಲ್ಪ ಯುನೀಕ್ ಆಗಿದೆ ಅಷ್ಟೇ ಒಂದೊಂದು. ಸೊ ಇದರಲ್ಲಿ ನೋಡಿ ಪರ್ಲ್ ಇಲ್ಲಿ ಆ್ಯಡ್ ಮಾಡಿ, ಮತ್ತು ಇಲ್ಲಿ 2 ಪರ್ಲ್ ಆ್ಯಡ್ ಮಾಡಿದ್ದೀವಿ. ಸ್ವಲ್ಪ ನನ್ನ ಗಂಟ್ಲು ಸರಿನೇ ಇಲ್ಲ. ಸೊ ಇವಾಗ ಇಷ್ಟಿದೆ ಕಲೆಕ್ಷನ್ಸ್ ಈ ಕಲರಲ್ಲಿ. ನೆಕ್ಸ್ಟ್ ಒನ್ನು ಇದು ಪಿಂಕ್ ಕಲರ್. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಪಿಂಕ್ ಕಲರ್ ಸ್ಯಾರಿ ಹಾಕಿದ್ದೀನಲ್ವಾ, ಸೊ ಹಂಗಾಗಿ ಪಿಂಕ್ ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಈ ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಇಲ್ಲಿ ಈ ಥರ ಇದು ನಾನು ವೇರ್ ಮಾಡಿದ್ದೀನಲ್ಲ, ಸೇಮ್ ಪ್ಯಾಟ್ರನ್ನು. ಇಲ್ಲಿ 3 ಬೀಡ್ಸ್ ಬಂದಿದೆ, ಇಲ್ಲಿ ಒಂದು ಬೀಡ್ಸು, ಮತ್ತು ಇಲ್ಲಿ ಕೆಳಗಡೆ 3 ಬೀಡ್ಸು ಸೇಮು ಪಿಂಕ್ ಕಲರಲ್ಲಿ. ಸೊ ಪಿಂಕ್ ಕಲರ್ ಕೂಡ ಅಷ್ಟೇ ಎಷ್ಟು ಶೈನಿಂಗ್ ಇದೆ ನೋಡಿ. ಬೀಡ್ಸ್ ಪ್ರೀಮಿಯಮ್ ಯೂಸ್ ಮಾಡಿರೋದು, ಪ್ರೀಮಿಯಮ್ ಬೀಡ್ಸ್ ಕ್ವಾಲಿಟಿ ಇದೆ. ಮತ್ತು ಇನ್ನೊಂದು ಸರ ತೋರಿಸ್ತೀನಿ. ಇದಂತೂ ನಂಗೆ ಸಖತ್ ಇಷ್ಟ ಆಗಿಬಿಟ್ಟಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ಈ ಥರ ಪ್ಯಾಟ್ರನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ. ನಾರ್ಮಲಾಗಿ ಇದಕ್ಕೆ 3 ಬೀಡ್ಸ್ದು 3 ಲೈನ್ಸ್ದು 4 ಲೈನ್ಸ್ದು ಹಾಕಿ ಮಾಪ್ ಹಾಕ್ಸಿದ್ರೆ ಮಾತ್ರ ಚೆನ್ನಾಗದೇನೋ ಈ ಥರದ ಪೆಂಡೆಂಟ್ ಇದ್ದಾಗ ಅಂತ ಅನ್ಕೊತಾ ಇದ್ದೆ. ಬಟ್ ಈ ಥರನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಮತ್ತೆ ಬಿಚ್ಚಿಬಿಟ್ಟು ನಿಮ್ಗೆ ಹತ್ತಿರದಿಂದ ಬೀಡ್ಸ್ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಇದಕ್ಕೆ. ಪಿಕಾಕ್ ಮತ್ತು ಲಕ್ಷ್ಮಿ ಇದೆ. ಬೀಡ್ಸ್ ನೋಡಿ ಈ ಥರ ಬಂದಿದೆ. ಗ್ರೀನ್ ಕಲರು ಮತ್ತು ಪರ್ಲ್ ಯೂಸ್ ಮಾಡಿರೋದು. ಮಧ್ಯದಲ್ಲೆಲ್ಲ ಗೋಲ್ಡ್ ಬೀಡ್ಸು ದೊಡ್ಡದು ಒಂದೊಂದು, ಮತ್ತು ಇಲ್ಲಿ ನೋಡಿ ಸ್ಮಾಲ್ ಬೀಡ್ಸ್ ಕೂಡ ಇದೆ. ಚೆನ್ನಾಗಿದೆಲ್ಲ. ಸೊ ನೆಕ್ಸ್ಟ್ ಒನ್ನು ಈ ಥರ ಸಿಂಪಲ್ಲಾಗಿದೆ. ಇದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ. ಈಗ ತೋರಿಸ್ತೀನಲ್ಲ ದೊಡ್ಡದು ಪೆಂಡೆಂಟ್ ಇರೋದು, ಅದು ಒಂದೇ ಪೀಸ್ ಇರೋದು. ಆ್ಯಕ್ಚುಲಿ ಸ್ಟೇಟಸಿಗೆ ಹಾಕಿದ್ವಿ, ಒಂದು 5 ಪೀಸ್ ಏನೋ ತರಿಸಿದ್ವಿ ಅಷ್ಟೇ. ಇದೊಂದು ಪೀಸ್ ನಾನು ಎತ್ತಿಟ್ಕೊಬಿಟ್ಟಿದ್ದೆ ನಂಗೆ ವೀಡಿಯೋ ಮಾಡೋಕ್ಕೆ ಬೇಕು ಅಂತ. ಇನ್ನು 4 ಪೀಸ್ ಎಲ್ಲ ಖಾಲಿನೇ ಆಗೋಗ್ಬಿಡ್ತು. ಇದು ಈ ಥರ ಬೀಡ್ಸ್ ಹಾಕಿ ಪರ್ಲಿಗೆ ಮಾಡಿರೋದು. ಸಿಂಪಲ್ಲಾಗಿ ಎಲಿಗೆಂಟಾಗಿದೆ ನೋಡಿ. ಈ ಥರ ಸಿಂಪಲ್ಲಾಗಿ ಹಾಕೋಬೋದು. ಇದರಲ್ಲೇ 2 ಪ್ಯಾಟ್ರನ್ ಇದೆ ನೋಡಿ. ಈ ಥರ ನೀವು ಮೆಸೇಜ್ ಮಾಡಿ ಯಾವ್ದ್ಯಾವ್ದಿದೆ ಅದನ್ನು ಕಳಿಸ್ತೀವಿ. ಯಾಕಂದರೆ ಇದರಲ್ಲಿ ಯಾವುದು ಬೀಡ್ಸು ಒಂದೊಂದರಲ್ಲಿ ಒಂದೊಂದು ಥರ ಇದೆ. ಅಯ್ಯೋ ಏನು ಹೇಳಬೇಕು, ಬೀಡ್ಸು ಒಂದೊಂದರಲ್ಲಿ ಒಂದೊಂದು ಥರ ಇದೆ. ಇದರಲ್ಲಿ ನೋಡಿ ಈ ಥರ ಇದೆಯಾ, ಇದರಲ್ಲಿ ನೋಡಿ ಈ ಥರ ಇದೆ. ಸೊ ಹಾಗಾಗಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ತೊಗೋಬೋದು. ಆಮೇಲೆ ವೆಯ್ಟ್ ಕೂಡ ಒಂದೊಂದು ಥರ ಇದೆ. ಇವಾಗ ನಾನು ಹಾಕಿರೋದು ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ತುಂಬ ಝೂಮ್ ಆಗುತ್ತೆ.
ಈ ಥರ ಸಿಂಪಲಾಗಿ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದು ಚೋಕರ್ಸ್. ಎಲ್ಲರ ಫೇವ್ರೆಟ್ ಚೋಕರ್ಸ್ಗಳು ರೀಸ್ಟಾಕ್ ಆಗಿದೆ ನೋಡಿ. ಇದೆಲ್ಲ ಎಷ್ಟು ಕ್ಯೂಟಾಗಿದೆ ಅಂತಂದರೆ ಬೇಗನೆ ಬುಕ್ ಮಾಡ್ಕೊಳ್ಳಿ, ಖಾಲಿ ಆಗಿಬಿಡುತ್ತೆ. ಎಲ್ಲ ಲೈಟ್ ವೆಯ್ಟಲ್ಲಿದೆ. ಇದು ಕೂಡ ಅಷ್ಟೇ, ಸುಮಾರು ಕಲೆಕ್ಷನ್ಸ್ ಇದೆ, ಫೋಟೋ ಶೇರ್ ಮಾಡ್ತೀವಿ. ಇದು ನೋಡಿ ಬರೀ ಪರ್ಲ್ ಯೂಸ್ ಮಾಡಿರೋದು. ಇದಕ್ಕೆ ಬ್ಯಾಕ್ ಹುಕ್ ಹಾಕಿಲ್ಲ, ಸೊ ಹಂಗಾಗಿ ವೇರ್ ಮಾಡೋಕ್ಕಾಗಿಲ್ಲ. ಈ ಥರ ಕಾಣಿಸುತ್ತೆ, ಚೆನ್ನಾಗಿದೆಯಲ್ಲ. ಇದು ನೆಕ್ಸ್ಟ್ ಒನ್ ಪಿಕಾಕ್. ಈ ಪಿಕಾಕ್ ನೋಡಿ ಹತ್ತಿರದಿಂದ ಎಷ್ಟು ಕ್ಯೂಟಾಗಿದೆ ಅಂತ. ಇದು ನೆಕ್ಸ್ಟ್ ಒನ್ನು. ಇದು ಜಸ್ಟ್ 4 ಗ್ರಾಮ್ಸ್ ಅಷ್ಟೇ ಇರೋದು. ಇದೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ಇದೆ. ಇದು ನೋಡಿ ಪಿಕಾಕು, ಮಧ್ಯದಲ್ಲಿ ಸ್ವಲ್ಪ ಪಿಂಕ್ ಕಲರ್ ಬೀಟ್ಸ್ನ ಆ್ಯಡ್ ಮಾಡಿರೋದು, ಸೊ ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದೇ ಥರನೇ ಗ್ರೀನ್ ಕಲರ್ ಬೀಟ್ಸ್ ಆ್ಯಡ್ ಮಾಡಿದ್ದೀವಿ ನೋಡಿ. ಇದರಲ್ಲಿ ಪಿಕಾಕ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲದೂ ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ಪಿಕಾಕ್ಗೆ ಸೈಡಲ್ಲಿ ಪಿಂಕ್ ಕಲರ್ ಸ್ಟೋನ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇದೆಲ್ಲ ಆಲ್ರೆಡಿ ಕಸ್ಟಮೈಸ್ ಮಾಡಿರೋದು ನಾವು. ಸೊ ಇದರಲ್ಲಿ ಬೇರೆ ಕಸ್ಟಮೈಸೇಷನ್ ಏನೂ ಇರಲ್ಲ. ಈಗ ಮುಂಚೆ ಎಲ್ಲ ಬರೀ ಮಾಪ್ ತೋರಿಸ್ತಾ ಇದ್ದೆ, ಅದರಲ್ಲಾದರೆ ಕಸ್ಟಮೈಸ್ ಮಾಡ್ಬೋದಾಗಿತ್ತು. ನಿಮಗೆ ಬೇರೆ ಕಲರ್ ಬೀಟ್ಸ್ ಬೇಕು, ಬೇರೆದು ಬೇಕು ಅಂತಂದರೆ ಮಾಡಿಸ್ಬೋದಿತ್ತು. ಬಟ್ ಇದೆಲ್ಲ ಆಲ್ರೆಡಿ ನಾವು ರೆಡಿ ಮಾಡಿಸಿ ನಿಮಗೆ ತೋರಿಸ್ತಾ ಇರೋದು. ಇದರಲ್ಲಿ ಕಸ್ಟಮೈಸೇಷನ್ ಮತ್ತು ಬೇರೆದು ಬಿಚ್ಚಿ ಎಲ್ಲ ಹಾಕ್ಸಲ್ಲ. ಸೊ ಇದೇ ಥರದ್ದು ಯಾರಿಗಾದ್ರೂ ಇಷ್ಟ ಇದ್ದರೆ ನೀವು ಬೈ ಮಾಡ್ಬೋದು. ಇದ್ರದ್ದು ಎಲ್ಲ ಫೋಟೋಸ್ ಶೇರ್ ಮಾಡ್ತೀವಿ. ಇದು ನೋಡಿ ನೆಕ್ಸ್ಟ್ ಒನ್ನು. ನಮ್ಮ ಪೇಜಲ್ಲಿ ಸ್ಟಾರ್ಟಿಂಗ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇದೇ ಥರ ಜ್ಯುವೆಲ್ರಿಗಳನ್ನೇ ಮಾಡ್ತಾಯಿದ್ದಿದ್ದು. ಮಾಪ್ ವಿತ್ ಬೀಡ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದು ಆಲ್ವೇಸ್ ಟ್ರೆಂಡಿಂಗಲ್ಲಿರುತ್ತೆ. ಇದಕ್ಕೆ ಬೀಡ್ಸು ಮೆರೂನ್ ಕಲರ್ ಹಾಕಿದ್ದೀವಿ. ಇದಕ್ಕೆ ಆ್ಯಕ್ಚುಲಿ ಹಿಂದೆ ಟ್ಯಾಗ್ ಹಾಕಿಲ್ಲ ಟೈಯಿಂಗ್ದು, ಸೊ ಹಾಗಾಗಿ ಹಾಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಮಾಪ್ ಲಕ್ಷ್ಮಿ ಬರುತ್ತೆ. ಇದರಲ್ಲಿ ಇನ್ನೊಂಚೂರು ಡಿಫ್ರೆಂಟಾಗಿ ಬೀಡ್ಸ್ ಬೇರೆ ಥರ ಹಾಕ್ಸಿರೋದು. ಪರ್ಲೇನೆ ಬೀಡ್ಸ್ ಕೆಳಗಡೆನೂ ಹಾಕ್ಸಿದ್ದೀವಿ, ಒಂಥರ ಇಲ್ಲಿ ಪೆಂಡೆಂಟ್ ಥರ ಅನಿಸುತ್ತೆ ಇದು. ಈ ಥರ ಪರ್ಲ್ ಮತ್ತು ಮೆರೂನ್ ಕಲರ್ ಮಿಕ್ಸಲ್ಲಿ ಹಾಕಿದ್ದೀವಿ ಇದರಲ್ಲಿ. ಸೊ ಇದರಲ್ಲೂ ಲಕ್ಷ್ಮಿ ಮಾಪೆನೆ. ಸೊ ಇಷ್ಟು ಕಲೆಕ್ಷನ್ಸ್ ಇದೆ ಬೀಡ್ಸ್ ಜ್ಯುವೆಲ್ರಿಲಿ. ಸೊ ನೆಕ್ಸ್ಟು ಸ್ಟಡ್ಸ್ಗಳನ್ನ ತೋರಿಸ್ತೀನಿ. ಇವಾಗ ಸ್ಟಡ್ಸ್ಗಳನ್ನ ತೋರಿಸ್ತೀನಿ. ಇಷ್ಟೊತ್ತು ಬಿಸಿಲಿತ್ತು, ತುಂಬ ಚೆನ್ನಾಗಿ ಬರ್ತಾಯಿತ್ತು ವೀಡಿಯೋಸು. ಆಮೇಲೆ ನನ್ನ ಮಗ ಇದ್ದ ಅಂತ ಹೋದೆ, ಬರೋತ್ತಿಗೆ ಬಿಸಿಲೆಲ್ಲ ಹೋಗ್ಬಿಟ್ಟಿದೆ. ಇವಾಗ ತುಂಬ ಜನಕ್ಕೆ ಇಷ್ಟ ಆಗೋ ಸ್ಟಡ್ಸ್ ತೋರಿಸ್ತೀನಿ. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಂಥ ಸ್ಟಡ್ಸ್ ಇದು. ಎಷ್ಟು ಸೇಲ್ ಆಗಿದೆ ಅಂತಂದರೆ ಲೆಕ್ಕನೇ ಇಲ್ಲ. ಇವಾಗಲೂ ಒಂದು 100 ಪೀಸಸ್ ಏನೋ ತಂದಿದ್ದು, 30 ಪೀಸಸ್ ಏನೋ ಉಳಿದಿದೆ ಅಷ್ಟೇ. ಅದಕ್ಕೆ ಬೇಗ ವೀಡಿಯೋ ಮಾಡೋಣ ಅಂತ ನೋಡಿ. ಬ್ಯಾಕ್ ಸೈಡ್ ನಿಮಗೆ ಈ ಥರ ಗೋಲ್ಡಲ್ಲೆಲ್ಲ ತಿರುಗಿ ಬರುತ್ತಲ್ಲ, ಆ ಥರ ಬರುತ್ತೆ. ನಾನು ವೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಗನೆ ಬೈ ಮಾಡಿ, ಯಾಕಂದರೆ ಬೇಗ ಸೋಲ್ಡ್ ಔಟ್ ಆಗೋ ಅಂಥ ಸ್ಟಡ್ ಇದು. ಮತ್ತು ಇನ್ನೂ ಸುಮಾರು ವೆರೈಟೀಸ್ ಸ್ಟಡ್ಸ್ ಬಂದಿದೆ. ಇದನ್ನು ಯಾಕೆ ತೋರಿಸ್ತೆ ಅಂತಂದರೆ ಇದು ಒಂದೇ ಥರದ್ದು ಜಾಸ್ತಿ ಪೀಸಸ್ ಇದೆ, ಅದಕ್ಕೆ ತೋರಿಸ್ದೆ. ಇನ್ನು ಬೇರೆ ಸ್ಟಡ್ಸ್ ಎಲ್ಲ ಒಂದೊಂದು ಪೀಸ್ ಅಷ್ಟೇ. ಈಗ ಒಂದೊಂದೇ ಸ್ಟಡ್ಸ್ ತೋರಿಸ್ತಾ ಹೋಗ್ತೀನಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ. ಸೊ ಇದು ಫಸ್ಟ್ ಒನ್ನು. ಈ ಥರದ್ದು ಸುಮಾರು ಸೇಲ್ ಮಾಡಿದ್ವಿ, ಬಟ್ ಇವಾಗ ಒಂದು 5-6 ಪೀಸ್ ಉಳಿದಿದೆ ಅಷ್ಟೇ. ಸೊ ಇದು ಯಾರಿಗೆ ಬೇಗ ಸಿಗತ್ತೆ ಅವ್ರಿಗೆ ಮಾತ್ರ. ಸೊ ಇದರಲ್ಲೇ ಹವಳದ್ದು ಪರ್ಲು, ಪರ್ಲ್,
ಹವಳ, ಇನ್ನೊಂದು ಪೀಸ್ ಹವಳ. ಸೈಜ್ ಇಷ್ಟು ಬರುತ್ತೆ ಅನ್ನೋದಾದರೆ ನೋಡಿ, ಇಷ್ಟು ಬರುತ್ತೆ ಸೈಜು. ಒಂದು ಮಾತ್ರ ಸ್ವಲ್ಪ ಇದಕ್ಕಿಂತ ದೊಡ್ಡದಿದೆ, ಇಷ್ಟು ಬರುತ್ತೆ. ಇದು ಒಂಚೂರು ಸ್ಮಾಲ್ ಸೈಜು, ಇದು ಒಂಚೂರು ಬಿಗ್ ಸೈಜ್. ಬಿಗ್ ಸೈಜ್ ಯಾವುದು? ಇದರಲ್ಲಿ ಕೆಳಗಡೆ ಹವಳ 4 ಇದೆ, ಇದರಲ್ಲಿ ಪರ್ಲ್ 5 ಇದೆ. ಸೊ ಇನ್ನೊಂದು ಚೈನ್ ವಿತ್ ಇಯರಿಂಗ್ಸು ಸೆಟ್ಟು, ಇದೊಂಥರ ಡೈಮಂಡ್ ರೆಪ್ಲಿಕಾ ಅಂತ ಇವಾಗ ಟ್ರೆಂಡಿಂಗ್ ಆಗಿದೆಯಂತೆ. ನಮ್ಮ ಮ್ಯಾನುಫ್ಯಾಕ್ಚರರ್ ಅವರು ಇದನ್ನು ತಗೊಂಡು ಹೋಗಲೇಬೇಕು, ಅಷ್ಟು ಟ್ರೆಂಡಿಂಗ್ ಇದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದು. ಫುಲ್ ಶೈನಿಂಗ್ ಇದೆ ಇದು ನೋಡಿ, ಈ ಥರ ಸ್ಟೋನ್ಸು. ಇದಕ್ಕೆ ಇಯರಿಂಗ್ಸ್, ಈ ಥರ ಇಯರಿಂಗ್ಸ್ ಬರುತ್ತೆ. ನೀವು ಸಿಂಪಲ್ ಸ್ಯಾರೀಸ್ ಎಲ್ಲ ಹಾಕ್ತಿರಲ್ಲ, ರಿಸೆಪ್ಷನಿಗೆಲ್ಲ ಸ್ಯಾರೀಸ್ ಹಾಕಿದಾಗ ಹಾಕ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಸ್ಟಡ್ಸ್ ಕಂಟಿನ್ಯೂ ಮಾಡ್ತೀನಿ. ಯಾವುದೊಂದು ತೋರಿಸೋದು ಬಿಡೋದು ಅಂತಲೇ ಗೊತ್ತಾಗ್ತಿಲ್ಲ, ಎಷ್ಟೊಂದು ಸ್ಟಡ್ಸ್ ಇದೆ ಗೊತ್ತಾ. ಚಿಕ್ಕ ಸೈಜು, ದೊಡ್ಡ ಸೈಜು ಎಲ್ಲ ಇದೆ. ಇದಂತೂ ಸಕ್ಕತ್ತಾಗಿದೆ, ಬೇಗ ಬೇಗ ತೊಗೊಬಿಡಿ. ಇದನ್ನು ಹುಡುಕಿ ತಂದಿದ್ದೀನಿ. ಒಂದು 6 ಪೀಸು ನೋಡಿ. ಈ ಥರದ್ದು ತುಂಬ ದೊಡ್ಡ ಸೈಜ್ ಬರೋದು ಮುಂಚೆ ಎಲ್ಲ. ಇಷ್ಟೇ ಇವಾಗ ಪುಟಾಣಿ. ಇದು ನೋಡಿ, ಇದರಲ್ಲಿ ಜಾಸ್ತಿ ಕಾಸು ಥರ ಇದೆ. ಇದರಲ್ಲಿ ನೋಡಿ ಚಿಕ್ಕದು, ಯಾರ ಥರನಾದ್ರು ಕಾಸಿನ ಸರ ಇದ್ದು ಇವಾಗ ಮತ್ತೆ ಅದಕ್ಕೆ ಇಯರಿಂಗ್ಸ್ ಮಾಡ್ಸೋಕ್ಕಾಗ್ತಾಯಿಲ್ಲ ಅಂತಂದರೆ ಈ ಥರದ್ದು ತೊಗೋಬೋದು. ಇದು ನೋಡಿ, ಇನ್ನೊಂಚೂರು ಡಿಫ್ರೆಂಟ್ ಆಗಿದೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾವ್ದು ಬೇಕೋ ಅದು. ಎಲ್ಲ ಮಿಕ್ಸ್. ಇದರಲ್ಲಿ 5 ಕಾಸಿದೆ. ಸ್ಕ್ವೇರ್ ಶೇಪ್, ದೊಡ್ಡ ಸೈಜ್ದು ಇದೆ, ಚಿಕ್ಕ ಸೈಜ್ದು ಇದೆ. ಫೋಟೋಸ್ ಶೇರ್ ಮಾಡ್ತೀವಿ ನಿಮ್ಗೇನಾದರೂ ಬೇಕು ಅಂತಂದರೆ. ಯಾವ್ದು ತೊಗೋಬೇಕು ಗೊತ್ತಾಗ್ತಾ ಇರಲ್ಲ. ಈವನ್ ನನಗೇ ಒಂದೊಂದು ಸತಿ ಏನಾದರೂ ತೊಗೋಬೇಕು ಈ ಥರ ಇಯರಿಂಗ್ಸ್ ಅಂತ ಅಂದಾಗ ಯಾವ್ದು ತೊಗೋಬೇಕು ಅಂತ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಎಲ್ಲರದ್ದು ಕಾಮನ್ ಪ್ರಾಬ್ಲಮ್ ಅಲ್ವಾ ಅದು. ಸೊ ಹಂಗಾಗಿ ಫೋಟೋಸ್ ಶೇರ್ ಮಾಡ್ತೀವಿ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ. ಒಂದೊಂದು ಬೇಗ ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ. ಇವಾಗ ನೀವೊಂದು ಸೆಲೆಕ್ಟ್ ಮಾಡಿರ್ತೀರ, ಅದು ಕಳಿಸ್ದಾಗ ಅದು ಸೋಲ್ಡ್ ಔಟ್ ಆಗಿದ್ದರೆ ಬೇರೆ ಅದೇ ಥರದ್ದು ನೀವು ಮತ್ತೆ ಸೆಲೆಕ್ಟ್ ಮಾಡಬೇಕಲ್ಲ. ಸೊ ಹಂಗಾಗಿ ಫೋಟೋಸ್ ಶೇರ್ ಮಾಡೋದಷ್ಟೇ. ಫೋಟೋಸ್ ಹೆಂಗೆ ಅಂತಂದರೆ, ನಾವು ತಕ್ಕೊಂಡಿರ್ತೀವಿ ಫೋಟೋಸು, ಯಾವುದಾದ್ರೂ ಸೋಲ್ಡ್ ಔಟ್ ಆದ ತಕ್ಷಣ ಅದನ್ನ ಡಿಲೀಟ್ ಮಾಡಿಬಿಡ್ತೀವಿ, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಇದು ನೋಡಿ ಆಲ್ಮೋಸ್ಟ್ ಸೇಮ್ ಇದೆ ಸ್ಟೋನ್ಸ್ ಎಲ್ಲ, ಬಟ್ ಬ್ಯಾಕ್ ಇದು ಎಂಡಲ್ಲಿ ಡಿಸೈನ್ ಇದೆಯಲ್ಲ ಅದು ಮಾತ್ರ ಚೇಂಜ್ ಇದೆ ಅಷ್ಟೆ. ಕಾಸು ಇನ್ನೂ ಇದೆ ತೋರಿಸ್ತೀನಿ. ಅಂದರೆ ಬೇರೆ ಬೇರೆ ಬಾಕ್ಸಲ್ಲಿ ಇಟ್ಟಿದ್ದೀನಿ, ಹಂಗಾಗಿ ಸ್ವಲ್ಪ ಚಿಕ್ಕ ಸೈಜ್ದು ಬೇಕು ಅಂತಂದರೆ ಇದು ನೋಡಿ, ಪುಟಾಣಿ. ತುಂಬ ಪುಟಾಣಿ ಅಲ್ಲ, ಆದರೆ ಪುಟಾಣಿ. ಇದು ಪರ್ಲ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಜನ ತಗೊಂಡಿದ್ದಾರಲ್ಲ, ಅವರೆಲ್ಲ ರಿವ್ಯೂ ಕೊಟ್ಟಾಗ ನನಗೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿದೆಯಾ ಇದು ಅಂತ ಅಂದ್ಬಿಟ್ಟು. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ. ಇದು ಅಷ್ಟೇ, ಮಧ್ಯದಲ್ಲಿ ಎಲ್ಲದೂ ಸೇಮ್ ಇದೆ, ಬಟ್ ರೌಂಡು ಎಂಡಿಂಗಲ್ಲಿ ಡಿಸೈನ್ ಇದೆಯಲ್ಲ, ಇದು ಮಾತ್ರ ಒಂದೊಂದ್ರ ಚೇಂಜ್ ಇದೆ ಅಷ್ಟೆ. ಸೊ ಇಷ್ಟು ಸ್ಟಡ್ಸ್ ಇದೆ, ಎಲ್ಲನೂ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಮಾಪ್ಸ್ ಇದೆ. ಇದು ನೋಡಿ, ಬರೀ ಮಾಪ್ಸು.
ಇದಕ್ಕೆ ಬೀಡ್ಸ್ ಹಾಕಿ ಕೊಡ್ತೀವಿ ನಾವು, ನಿಮಗೆ ಯಾವ ಕಲರ್ ಬೇಕು ಆ ಕಲರು. ಈ ಥರ ಇಲ್ಲಿಗೆ ಬರುತ್ತೆ ಮಾಪ್ಸು. ಚೈನ್ ಬಂದು ನಿಮಗೆ ಇಷ್ಟೇ ಇದು ಬರೋದು, ಯಾಕಂದರೆ ಇದು ಚಿಕ್ಕ ಮಾಪ್ ಅಲ್ವಾ, ತುಂಬ ಲೆಂತ್ ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ವೇನೋ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇದನ್ನ ಮಾಡಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಇದ್ದೆ, ಬಟ್ ತೋರಿಸ್ಬಿಡೋಣ ಅಂತ. ಇದು ಆ್ಯಕ್ಚುಲಿ ಇದು ಬೇರೆದು ಇದು ಸೆಟ್ ಇದೆ, ಎರಡೆರಡು ಬರುತ್ತೆ. ಇಲ್ಲಿಗೆ ಹಾಕ್ಬಿಟ್ಟು ಮೇಲೆ 2 ಲೈನ್ ಬರುತ್ತೆ, ಇಲ್ಲಿಗೆ 2 ಲೈನ್ ಬರುತ್ತೆ, ಇಲ್ಲಿಗೆ 3 ಲೈನ್ ಬರುತ್ತೆ. ಲೆಂತ್ ಬಂದು ಇಲ್ಲಿಗೆ ಬರುತ್ತೆ. ಇದರಲ್ಲಿ ಪರ್ಲು ಮತ್ತು ಗ್ರೀನ್ ಕಲರ್ 2 ಕಲರ್ ಬರುತ್ತೆ. ನಿಮಗೇನಾದರೂ ಯಾವುದಾದ್ರೂ ಕಲರ್ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಅಂದರೆ ಕಸ್ಟಮೈಸ್ ಕೂಡ ಇದರಲ್ಲಿ ಮಾಡಿಸ್ಬೋದು. ಸೊ ಆಲ್ಮೋಸ್ಟ್ ಎಲ್ಲನೂ ತೋರಿಸ್ತಾಯಿತ್ತು. ಈ ಸಲ ಸ್ಟಡ್ಸು ಮತ್ತು ಬೀಡ್ಸೇ ಜಾಸ್ತಿ ಬಂದಿದ್ದು. ಮತ್ತು ಇದು ನೋಡಿ, ಇದನ್ನ ಕಿವಿಗೂ ಹಾಕೋಬೋದು, ಮೂಗಿಗೂ ಹಾಕೋಬೋದು, ಮೂಗು ಬಟ್ ಥರ. ಸೊ ಯಾರಿಗಾದರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ. ಇದು ಆ್ಯಕ್ಚುಲಿ ಸ್ಟೇಟಸಲ್ಲೇ ಖಾಲಿ ಆಗ್ತಾಯಿತ್ತು, ಬಟ್ ಈ ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಲೈಟ್ ವೆಯ್ಟ್ ಚೈನ್ಸ್ಗಳಿದ್ದಾವೆ, ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತ ಅಂದರೆ ಒಳ್ಳೆ ಆಪ್ಷನ್ ಇದು. ಇದನ್ನು ನೋಡಿ, ಶಾರ್ಟ್ ಮಾಂಗಲ್ಯ ಚೈನ್, ಡೈಮಂಡ್ದೆಲ್ಲ ಬರುತ್ತಲ್ಲ ಆ ಥರ. ಮತ್ತು ಬ್ರೇಸ್ಲೆಟ್ಸ್ಗಳಿದ್ದಾವೆ ಈ ಥರ ಕರಿಮಣಿದು, ಸ್ಟಾರ್ದಷ್ಟು. ಆ್ಯಕ್ಚುಲಿ ಇದೆಲ್ಲ ಸ್ಟಾಕ್ ಎಲ್ಲ ಖಾಲಿ ಆಗಿದೆ, ತರಬೇಕು, ಮತ್ತೆ 1-2 ಪೀಸ್ ಉಳಿದಿದೆ ಅಷ್ಟೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಯಾರಿಗಾದರೂ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆದರೆ ಏನು ಮಾಡಬೇಕು, ಸ್ಕ್ರೀನ್ಶಾಟ್ ತೊಗೋಬೇಕು, ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಬೇಕು. 7019935174 ಇದೇ ನಮ್ಮ ವಾಟ್ಸಪ್ ನಂಬರು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ, ಅದರಲ್ಲೂ ಡೈಲಿ ಸ್ಟೇಟಸ್ ಹಾಕ್ತಾ ಇರ್ತೀವಿ. ಈವನ್ ವಾಟ್ಸಪ್ಪಲ್ಲೂ ಡೈಲಿ ಸ್ಟೇಟಸ್ ಬರ್ತಾ ಇರುತ್ತೆ, ಯಾವ್ದ್ಯಾವ್ದು ಹೊಸ ಜ್ಯುವೆಲ್ರಿ ಬಂದಿರುತ್ತೋ ನಮ್ಮ ಹತ್ರ ಅದು. ಆ್ಯಕ್ಚುಲಿ ಈ ವಿಡಿಯೋಸ್ ಎಲ್ಲ ಸ್ಟಾಕ್ ತೊಗೊಬಂದಾಗ ಒಂದೊಂದು ಸತಿ ಮಾಡ್ತೀನಿ ಅಷ್ಟೇ, ಒಂದೊಂದು ಸತಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇದ್ದಾಗ ಫೋಟೋ ತೆಗೆದು ನಾವು ಸ್ಟೇಟಸಲ್ಲಿ ಎವ್ರಿ ಡೇ ಹೊಸ ಜ್ಯುವೆಲ್ರಿ ಮಿಸ್ ಮಾಡ್ದಂಗೆ ಹಾಕ್ತೀವಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕ್ತೀವಿ. ನಿಮ್ಮ ಹತ್ರ ನಮ್ಮದು ವಾಟ್ಸಪ್ ನಂಬರ್ ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಾದರೂ ನೀವು ಎವ್ರಿ ಡೇ ಸ್ಟೇಟಸ್ ಚೆಕ್ ಮಾಡ್ಬೋದು. ಶುಭಾರಂಭ ಅಂತ ಚೆಕ್ ಮಾಡ್ಬೋದು, ಶುಭಾರಂಭ ಅಂತ ಇಲ್ಲಿ ಹಾಕಿರ್ತೀನಿ, ಮೇಲೆ ನಂಬರ್ನೂ ಕೂಡ ಹಾಕಿದ್ದೀನಿ, ಚೆಕ್ ಮಾಡಿ. ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿ, ನೀವು ನಮ್ಮ ನಂಬರ್ನ ಸೇವ್ ಮಾಡ್ಕೊಂಡಿದ್ರೆ ನಿಮಗೆ ಎವ್ರಿ ಡೇ ಸ್ಟೇಟಸ್ ಬರುತ್ತೆ. ಅಂದರೆ ನಾವು ನಿಮ್ಗೆ ರಿಪ್ಲೈ ಮಾಡಿ, ನಾವು ನಿಮ್ಮ ನಂಬರ್ನ ಸೇವ್ ಮಾಡ್ಕೊತೀವಿ. ಯಾವುದಾದ್ರೂ ಹೊಸದು ಎನ್ಕ್ವೈರಿ ಬಂದ ತಕ್ಷಣ ಸೇವ್ ಮಾಡ್ತೀನಿ ನಾನು ನಂಬರ್ನ. ಸೊ ಸೇವ್ ಮಾಡಿದ್ಮೇಲೆ ನಿಮಗೆ ಎಲ್ಲ ಸ್ಟೇಟಸ್ಸು ಬರುತ್ತೆ ಡೈಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.